ವಿಜ್ಞಾನ ಸಹಿತ ಇದು ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಧ್ಯೇಯವಾಯಿತು. ಮಲೆನಾಡಿನ ಭಾಗದಲ್ಲಿ ಈ ಮೂಲ ವಿಜ್ಞಾನವನ್ನು ಜನಪ್ರಿಯಗೊಳಿಸುವುದಕ್ಕೋಸ್ಕರವಾಗಿ ಸಾಗರ ವಿಜ್ಞಾನ ವೇದಿಕೆಯ ಸಂಸ್ಥಾಪಕ ಅಧ್ಯಕ್ಷರಾದಂಥ ಶ್ರೀಯುತ HLS ರಾವ್ ಈ ವಿಜ್ಞಾನ ವೇದಿಕೆಯನ್ನು 2011ರಲ್ಲಿ ಹುಟ್ಟುಹಾಕಿದರು. ಇದು 15 ವರ್ಷ ತುಂಬಿದೆ. ಈ 15 ವರ್ಷ ತುಂಬಿದಂಥ ಅವಧಿಯಲ್ಲಿ ಅವರು ನಮ್ಮೊಂದಿಗಿಲ್ಲ. 2025ರಲ್ಲಿ HLS ರಾವ್ ಮರಣ ಹೊಂದಿದರು. ಆ ಮರಣ ಹೊಂದಿದರ ನೆನಪಿಗೋಸ್ಕರವಾಗಿ ಮೊಟ್ಟ ಮೊದಲ ಬಾರಿಗೆ ಮಲೆನಾಡು ಭಾಗದಲ್ಲಿ ಒಂದು ದತ್ತಿ ಉಪನ್ಯಾಸ ನಡೀತಾ ಇದೆ. ಅದು ವಿಜ್ಞಾನ ಕ್ಷೇತ್ರದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದತ್ತಿ ಉಪನ್ಯಾಸ ನಮ್ಮ ಸಾಗರ ವಿಜ್ಞಾನ ಕೇಂದ್ರದಲ್ಲಿ ಆಯೋಜನೆಗೊಂಡಿದೆ. ಇದೇ ಭಾನುವಾರ 28ರಂದು. ಹಾಗಾಗಿ ಈ ದತ್ತಿ ಉಪನ್ಯಾಸಕ್ಕೆ ನಮ್ಮ ಸಾಗರದ ಸಮಸ್ತ ಪ್ರಜೆಗಳು ಹಾಗೂ HLS ರಾವರ ಒಡನಾಡಿಗಳು ಹಾಗೂ ವಿದ್ಯಾರ್ಥಿಗಳು, ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಆಸಕ್ತ ನಾಗರಿಕರು, ಹಾಗೆ ಪ್ರಾಥಮಿಕ ಪ್ರೌಢ ಮತ್ತು ಕಾಲೇಜಿನ ಉಪನ್ಯಾಸಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅದನ್ನು ಯಶಸ್ವಿಗೊಳಿಸಿಕೊಳ್ಳಲು ಅವರಲ್ಲಿ ನಾನು ಕೇಳ್ಕೊಳ್ತೇನೆ. ಹಾಗೆ ಈ ಒಂದು ದತ್ತಿ ಉಪನ್ಯಾಸದ ಕೇಂದ್ರ ಬಿಂದು ಡಾಕ್ಟರ್ LS ಶಶಿಧರ್. ತಮಗೆ ಗೊತ್ತಿರುವ ಹಾಗೆ ಇವರು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪಡೆದಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ, ಭಾರತ ಕಂಡಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿ ಸಹಿತ ಹೌದು. ಅವರನ್ನು ನೋಡಿದ್ರೆ ನಮಗೆ ಭಾಗ್ಯ. ಅಂಥವರು ಮೊದಲ ಬಾರಿಗೆ ದತ್ತಿ ಉಪನ್ಯಾಸ ಕೊಡಲಿಕ್ಕೆ ನಮ್ಮ ಕೇಂದ್ರಕ್ಕೆ ಬರ್ತಾರೆ. ಅವರನ್ನು ಮಾತುಗಳನ್ನು ಕೇಳಬೇಕು, ಅವರನ್ನು ನೋಡಬೇಕು. ಹಾಗಾಗಿ ಎಲ್ಲ ನಾಗರಿಕರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಾಗಿ ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಎಲ್ಲ ಸದಸ್ಯ ಮಂಡಳಿಯ ಪರವಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಸಾಗರ ವಿಜ್ಞಾನ ವೇದಿಕೆ ಈಗಾಗಲೇ 15 ವರ್ಷ ಸ್ಥಾಪನೆ ಆಗಿದೆ. ತನ್ನದೇ ಆದಂಥ ಒಂದು ಕಟ್ಟಡ ಬಂದಿದೆ. ಈಗ ಈ ಕಟ್ಟಡ ಮುಂಬರುವ ಅಕ್ಟೋಬರ್ ವೇಳೆಗೆ ಉದ್ಘಾಟನೆಗೊಳ್ತಕ್ಕಂಥ ಸಾಧ್ಯತೆ ಇದೆ. ಇದರೊಂದಿಗೆ ನಮ್ಮ ಸಾಗರ ವಿಜ್ಞಾನ ವೇದಿಕೆಯ ಅಥವಾ ಕೇಂದ್ರದಲ್ಲಿ ಸಾಗರ ಸೈನ್ಸ್ ಪಾರ್ಕ್ ಅನ್ನು ಸ್ಥಾಪನೆ ಮಾಡತಕ್ಕಂಥ ಒಂದು ಉದ್ದೇಶ ಇದೆ. ಹಾಗೆ ಇದಕ್ಕೆ ದಾನಿಗಳು ಮುಂದೆ ಬಂದಿದ್ದಾರೆ. ಅಲ್ಲಿರ್ತಕ್ಕಂಥ ಒಂದು ಡೂಮ್ ಟೈಪಿನ ಒಂದು ಕಟ್ಟಡ ಇದೆ. ಆ ಡೂಮ್ ಟೈಪಿನ ಕಟ್ಟಡವನ್ನು ಪ್ಲಾನೆಟೋರಿಯಂನಾಗಿ ಮಾಡಬೇಕಂತಕ್ಕಂಥ ಉದ್ದೇಶ ಇದೆ. ಅದಕ್ಕೂ ಸಹಿತ ದಾನಿಗಳು ಮುಂದೆ ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಮಲೆನಾಡು ಭಾಗದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಒಂದು ವಿಜ್ಞಾನ ಕೇಂದ್ರ ನಿರ್ಮಾಣ ಮಾಡಬೇಕಂತಕ್ಕಂಥದ್ದು ನಮ್ಮ ಅಧ್ಯಕ್ಷರಾಗಿರ್ಬೋದು, ನಮ್ಮ ನಿರ್ದೇಶಕ ಮಂಡಳಿಯವರಾಗಿರ್ಬೋದು ಹಾಗೂ ಸದಸ್ಯರಾಗಿರ್ಬೋದು ಇವರೆಲ್ಲರ ಉದ್ದೇಶವಾಗಿದೆ. ಈ ಉದ್ದೇಶಕ್ಕೆ ನಮ್ಮ ಸಾಗರದ ನಾಗರಿಕರು ತಮ್ಮ ಸಹಾಯ ಹಸ್ತವನ್ನು ಕೊಡಬೇಕು. ಕಾರಣ ಇದು ತಮ್ಮಿಂದ ಸ್ಥಾಪಿತಗೊಂಡಿರ್ತಕ್ಕಂಥ ಒಂದು ಸಂಸ್ಥೆ. ಅನೇಕ ಕಂಪನಿಗಳು CSR ಫಂಡಿನಿಂದ ನಿರ್ಮಾಣವಾಗಿದೆ. ಅದನ್ನು ಬೆಳೆಸಬೇಕಾಗಿದೆ. ಇನ್ನೂ ಅದನ್ನು ಸಂಶೋಧನಾ ಕೇಂದ್ರವನ್ನಾಗಿ ಮಾಡಬೇಕಾಗಿದೆ. ಹಾಗಾಗಿ ಇದಕ್ಕೆ ತಮ್ಮದೇ ಆಗಿರುವಂಥ ಕೊಡುಗೆಯನ್ನು ಕೊಡುವ ಮೂಲಕ ಆ ಕೇಂದ್ರವನ್ನು ಬೆಳೆಸತಕ್ಕಂಥ ಒಂದು ಸಂಕಲ್ಪವನ್ನು ನಮ್ಮ ಸಾಗರದ ಮಲೆನಾಡು ಭಾಗದವರು ಮಾಡಬೇಕಾಗಿ ತಮ್ಮಲ್ಲಿ ಕೋರಿಕೊಳ್ತಾ ಮತ್ತೊಮ್ಮೆ ತಮಗೆ ಸ್ವಾಗತವನ್ನು ಕೋರಿ ನನ್ನ